ಮೈಸೂರು ಸಂಸ್ಥಾನ ಅನ್ನೋದು ಇದೆಯಲ್ವಾ, ಇಡೀ ದಕ್ಷಿಣ ಭಾರತದಲ್ಲಿ ತುಂಬ ಮೇರು ಮಟ್ಟದಲ್ಲಿ ನಿಲ್ತಕ್ಕಂತಹ ಒಂದು ಸಂಸ್ಥಾನ. ತುಂಬ ಜನರ ಬಾಯಲ್ಲಿ ನಾವು ಕೇಳಿದ್ದೀವಿ, ಏನು ಮಹಾರಾಜರ ಕೊಡುಗೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರಲೇ ಇಲ್ಲ ಅವರು, ಸ್ವಾತಂತ್ರ್ಯ ಹೋರಾಟಕ್ಕೆ ಬರಲೇ ಇಲ್ಲ ಅವರು ಅಂತ. ನಾವು ಸಂವಿಧಾನದ ಅಡಿನಲ್ಲಿ ಇವತ್ತು ಏನೆಲ್ಲ ನಾವು ಚೌಕಟ್ಟುಗಳು ಮಾಡ್ಕೊಂಡಿದ್ದೀವಿ, ಈ ದೇಶನ ನಡೆಸೋದಕ್ಕೆ ಏನೊಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಲ್ವ. ಈ ವ್ಯವಸ್ಥೆ 100 ವರ್ಷಗಳ ಹಿಂದೆ, ನಮಗೆ ಸ್ವಾತಂತ್ರ್ಯ ಬರುವುದಕ್ಕೆ 100 ವರ್ಷಕ್ಕೆ ಹಿಂದೆಯೇ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ನಾಲ್ಕಾಣಿನೂ ಕೂಡ ತಮ್ಮ ಸ್ವಂತ ಜೋಬಿಂದ ತೆಗೆದು ಜನಸೇವೆ ಮಾಡದೇ ಇರೋವಂಥ ಈ ಅಪ್ರಯೋಜಕರು ಇವತ್ತು 500-600 ವರ್ಷ ಇತಿಹಾಸ ಇರೋ ಈ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿರೋ ಮಹಾರಾಜರ ಬಗ್ಗೆ ಮಾತಾಡ್ತಾರೆ, ಆ ಮನೆತನದ ಬಗ್ಗೆ ಮಾತಾಡ್ತಾರೆ, ಆ ರಾಜ ಕುಟುಂಬದ ಬಗ್ಗೆ ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸರ್ಕಾರದಲ್ಲಿ ಸರ್ ಎಂ ವಿ ಅವರು ಕೆಲಸ ಮಾಡಿದರೂ ಕೂಡ ಚೀಫ್ ಇಂಜಿನಿಯರ್ ಹುದ್ದೆ ಕೊಡೋದಿಲ್ಲ ಅವರು, ಬ್ರಿಟಿಷ್ನವರು. ಹೌದು, ನಾವು ಕೊಡೋದಿಲ್ಲ ಭಾರತೀಯರಿಗೆ ಅಂತ ಹೇಳ್ತಾರೆ ಅವರು. ವಿಶ್ವೇಶ್ವರಯ್ಯನವರು ಸಿಟ್ಟು ಬಂದು ಅಸಮಾಧಾನಗೊಂಡು ರಾಜೀನಾಮೆನ ಕೊಡ್ತಾರೆ ಅವರು. ಆದರೆ ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯನವರ ಕರೆಸಿ ತಮ್ಮ ಸಂಸ್ಥಾನದಲ್ಲಿ ಚೀಫ್ ಇಂಜಿನಿಯರ್ ಆಗಿ ನೇಮಕ ಮಾಡ್ತಾರೆ. ಅದರ ಪರಿಣಾಮ KRS ಆಯಿತು ವೀಕ್ಷಕರೇ. ನಮಗೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ದು ಜನವರಿ 9, 1947. ಹೌದು ವೀಕ್ಷಕರೇ, ಇದು ಸರ್ಕಾರಿ ದಾಖಲೆಗಳು, ನಾನು ಹೇಳ್ತಿರೋದಲ್ಲ, ಸರ್ಕಾರಿ ದಾಖಲೆಗಳು, ಅಧಿಕೃತವಾಗಿರೋ ಸರ್ಕಾರಿ ದಾಖಲೆಗಳು. ನೀವು ಎಲ್ಲಿ ಬೇಕಾದ್ರೂ ಇದನ್ನು ನೋಡ್ಕೊಬೋದು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಾವು ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ದಸರಾ, ಜಂಬೂ ಸವಾರಿ. ಸಾಮಾನ್ಯವಾಗಿ ಈಗಿನ ಪೀಳಿಗೆ ಜನರಿಗೆ ಸಾಮಾನ್ಯವಾಗಿ ಅರ್ಥ ಆಗೋದು ಬರೀ ಮೈಸೂರು ದಸರಾ ಇಷ್ಟೇ. ಆದರೆ ನಾವಿವತ್ತು ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ನನ್ನ ಜ್ಞಾನಕ್ಕೆ ಬಂದಿರೋವಂಥ ಒಂದು ಸಣ್ಣ ಪರಿಚಯ ಇವತ್ತು ಮೈಸೂರು ಮತ್ತು ಮೈಸೂರು ಸಂಸ್ಥಾನದ ಬಗ್ಗೆ ಒಂದು ಸಣ್ಣದಾಗಿ ಹೇಳಬೇಕು ಅನ್ನಿಸ್ತಿದೆ. ಹಾಗಾಗಿ ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಇವತ್ತಿನ ಕೆಲವು ರಾಜಕಾರಣಿಗಳಿದಾರಲ್ವ, ಈ ಮತಿಗೇಡಿ ರಾಜಕಾರಣಿಗಳು ಮೈಸೂರು ಸಂಸ್ಥಾನದ ಬಗ್ಗೆ, ಮಹಾರಾಜಗಳ ಬಗ್ಗೆ ಏನೇನೋ ಮಾತಾಡ್ತಾರೆ. ಇವತ್ತು ಅಧಿಕಾರ ನಡೆಸೋಕ್ಕೆ ಗೊತ್ತಿಲ್ಲದೆ ಇರೋರು ಮಹಾರಾಜರ ಬಗ್ಗೆ ಏನೇನೋ ಮಾತಾಡ್ತಾರೆ. ಆದರೆ ನಾವೊಂದು ಅರ್ಥ ಮಾಡ್ಕೋಬೇಕಿಲ್ಲಿ, ಮೈಸೂರು ಮಹಾರಾಜರು ಮತ್ತು ಮೈಸೂರು ಸಂಸ್ಥಾನದ ಕೊಡುಗೆ ಕರ್ನಾಟಕಕ್ಕೆ, ಅದು ಈಗ ಕರ್ನಾಟಕ, ಆಗ ಮೈಸೂರು ರಾಜ್ಯಕ್ಕೆ ಅಪಾರವಾದ ಕೊಡುಗೆ ಇದೆ. ಅದು ಚಾಮರಾಜನಗರದಿಂದ ಹಿಡಿದು ಹರಿಹರದವರೆಗೂ ಮೈಸೂರು ಸಂಸ್ಥಾನ ಹಬ್ಬಿತ್ತು. ಈ ಭಾಗಗಳಲ್ಲಿ ಮೈಸೂರಿನ ಕೊಡುಗೆ, ಮೈಸೂರು ಮಹಾರಾಜರ ಕೊಡುಗೆ ತುಂಬ ಅಪಾರವಾದದ್ದು. ಇವತ್ತು ಎಷ್ಟೋ ಜನ ಇತಿಹಾಸ ಗೊತ್ತಿಲ್ಲದಿರೋ ಕೆಲವು ಮೂರ್ಖರುಗಳು ಇವತ್ತು ಏನೇನೋ ಮಾತಾಡ್ತಾರೆ. ರಾಜಕಾರಣಿಗಳನ್ನೂ ಸೇರ್ಕೊಂಡೇ ಹೇಳ್ತಿದ್ದೀನಿ ನಾನು. ಏನೇನೋ ಮಾತಾಡ್ತಾರೆ ಬಾಯಿಗೆ ಬಂದಂಗೆ. ತುಂಬ ಜನರ ಬಾಯಲ್ಲಿ ನಾವು ಕೇಳಿದ್ದೀವಿ, ಏನು ಮಹಾರಾಜರ ಕೊಡುಗೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರಲೇ ಇಲ್ಲ ಅವರು, ಸ್ವಾತಂತ್ರ್ಯ ಹೋರಾಟಕ್ಕೆ ಬರಲೇ ಇಲ್ಲ ಅವರು ಅಂತ. ಒಂದು ಅರ್ಥ ಮಾಡ್ಕೋಬೇಕು ಇದನ್ನು ಮಾತಾಡೋರು. ನೋಡಿ, 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ಮೈಸೂರಿಗೆ ಭೇಟಿ ಕೊಡ್ತಾರೆ. ಮೈಸೂರಿಗೆ ಭೇಟಿ ಕೊಟ್ಟಾಗ ಮಹಾತ್ಮ ಗಾಂಧೀಜಿಯವರೇ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಮೈಸೂರು ಸಂಸ್ಥಾನಕ್ಕೆ ಸ್ವಾತಂತ್ರ್ಯ ಚಳವಳಿ ಅಗತ್ಯ ಇಲ್ಲ ಅಂತ. ಯಾರು ಹೇಳ್ತಿರೋದು ಈ ಮಾತನ್ನು ಅಂದರೆ ಗಾಂಧೀಜಿಯವರು ಹೇಳ್ತಾರೆ. ಏನಕ್ಕೆ ಅಂದರೆ, ನೋಡಿ, ನಿಮಗೆ ಇಲ್ಲಿ ಆಶ್ಚರ್ಯ ಆಗ್ಬೋದು, ಗಾಂಧೀಜಿ ಯಾಕಪ್ಪ ಮೈಸೂರು ಸಂಸ್ಥಾನಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಅಗತ್ಯ ಇಲ್ಲ ಅಂತ ಹೇಳಿದ್ರು ಅಂತ ನಿಮ್ಗೆ ಅನ್ನಿಸ್ಬೋದು. ಹೌದು, ನೋಡಿ, ನಮಗೆ ಸ್ವಾತಂತ್ರ್ಯ ಬರುವುದಕ್ಕೆ 100 ವರ್ಷಗಳ ಹಿಂದೆ, ಹೌದು 100 ವರ್ಷಗಳ ಹಿಂದೆ ಈ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ಹೌದು ವೀಕ್ಷಕರೇ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ಏನು 1857 ಸಿಪಾಯಿ ಇದ್ದಂಗೆ ಏನಾಯಿತು ಈ ದೇಶದಲ್ಲಿ, ಅಲ್ಲಿಂದ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ವಲ್ಲ, ಈ ಸ್ವಾತಂತ್ರ್ಯ ಸಂಗ್ರಾಮ ಏನಕ್ಕೋಸ್ಕರ ಆಯಿತು? ನಮಗೆ ಪ್ರಜಾಪ್ರಭುತ್ವ ಬೇಕು, ಡೆಮೋಕ್ರಸಿ ಬೇಕು, ರಾಜಾಡಳಿತ ಬೇಡ ಅನ್ನೋ ಒಂದು ಕಾರಣಕ್ಕೆ ಇದು ಹುಟ್ಕೊಂತು. ಆದರೆ ಇದಕ್ಕೆ 100 ವರ್ಷ ಹಿಂದೆಯೇ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಮಹಾರಾಜಗಳು ತೊಗೊಂಡು ಬಂದಿದ್ದರು. ಇಲ್ಲಿ ಎಲ್ಲ ಇವತ್ತು ಏನು ನಡೀತಿದೆಯಲ್ವಾ, ನಾವು ಸಂವಿಧಾನದ ಅಡಿನಲ್ಲಿ ಇವತ್ತು ಏನೆಲ್ಲ ನಾವು ಚೌಕಟ್ಟುಗಳು ಮಾಡ್ಕೊಂಡಿದ್ದೀವಿ, ಈ ದೇಶನ ನಡೆಸೋದಕ್ಕೆ ಏನೊಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಲ್ವ. ಈ ವ್ಯವಸ್ಥೆ 100 ವರ್ಷಗಳ ಹಿಂದೆ, ನಮಗೆ ಸ್ವಾತಂತ್ರ್ಯ ಬರುವುದಕ್ಕೆ 100 ವರ್ಷಕ್ಕೆ ಹಿಂದೆಯೇ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ಹೌದು ವೀಕ್ಷಕರೇ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ನೋಡಿ, ಇಲ್ಲಿ ಮತದಾನದ ವ್ಯವಸ್ಥೆ ಇತ್ತು, ಇಲ್ಲಿ ರಿಸರ್ವೇಷನ್ ಇತ್ತು, ಮಹಿಳಾ ಮೀಸಲಾತಿಗಳಿದ್ವು, ಇಲ್ಲಿ ಪಾರ್ಲಿಮೆಂಟ್ ಇತ್ತು. ಹೌದು ವೀಕ್ಷಕರೇ, ಮಂತ್ರಿಮಂಡಲ ಇತ್ತು, ಹೆಣ್ಣು ಮಕ್ಕಳಿಗೆ ಸಪರೇಟಾಗಿ ಶಾಲೆಗಳಿತ್ತು, ಹಾಸ್ಟೆಲ್ಗಳಿತ್ತು,
ಎಲ್ಲ ಯೂನಿವರ್ಸಿಟಿಗಳು ಕೂಡ ಮೈಸೂರು ಸಂಸ್ಥಾನದಲ್ಲಿತ್ತು. ಮಹಾರಾಜರುಗಳು ಇದೆಲ್ಲವನ್ನು ಕೊಟ್ಟಿದ್ದರು. ಹೌದು, ಇದೆಲ್ಲವನ್ನು ಕೊಟ್ಟಿದ್ದರು. ಶಿಕ್ಷಣ ವ್ಯವಸ್ಥೆಗೆ ಬಂದರೆ ಏನು ಅಸ್ಪೃಶ್ಯತೆ ಇತ್ತು ದೇಶದಲ್ಲಿ. ಅದು ಮೈಸೂರಿಗೇನು ಹೊರತಾಗಿರಲಿಲ್ಲ, ಮೈಸೂರಲ್ಲಿ ಕೂಡ ಅಸ್ಪೃಶ್ಯತೆ ಇತ್ತು. ಈ ಅಸ್ಪೃಶ್ಯತೆಯ ವಿರುದ್ಧ ಮಹಾರಾಜರು ಏನಪ್ಪ ಮಾಡಿದ್ರು ಅಂದರೆ, ಯಾರು ಅಸ್ಪೃಶ್ಯ ಮಕ್ಕಳು ಸವರ್ಣೀಯರ ಶಾಲೆಗಳಿಗೆ ಅವ್ರು ಸೇರಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಮಹಾರಾಜರು ಅಂದರೆ, ದಲಿತ ಶಾಲೆಗಳನ್ನೇ ತೆರೆದುಬಿಟ್ರು ಅವರು. ಹೌದು, ದಲಿತ ಮಕ್ಕಳಿಗೋಸ್ಕರ ಸಪರೇಟಾಗಿ ಶಾಲೆಗಳನ್ನೇ ತೆರೆದ್ರು. ಹೌದು. ಆಮೇಲೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಜೊತೆ ಕೂತು ವಿದ್ಯಾಭ್ಯಾಸ ಮಾಡುವಂಥ ಕಾಲಘಟ್ಟ ಆಗಿರಲಿಲ್ಲ, ಸ್ವಲ್ಪ ವ್ಯತ್ಯಾಸಗಳಿತ್ತು. ಅದಕ್ಕೋಸ್ಕರ ಮಹಿಳಾ ಕಾಲೇಜುಗಳನ್ನು ತೆಗೆದ್ರು. ಮಹಿಳೆಯರಿಗೆ ಸಪರೇಟಾಗಿ ಶಾಲೆಗಳನ್ನ ತೆಗೆದ್ರು. ಇವತ್ತು ನಾವೇನು ನೋಡ್ತೀವಲ್ವ, ಲೇಡೀಸ್ ಸ್ಕೂಲ್ಗಳು ಸಪ್ರೇಟು, ಬಾಯ್ಸು ಗರ್ಲ್ಸು ಸಪ್ರೇಟ್ ಅಂತ ನಾವೇನು ಹೇಳ್ತೀವಲ್ವ, ಈ ವ್ಯವಸ್ಥೆ ಮೈಸೂರು ಸಂಸ್ಥಾನದಲ್ಲಿ 100 ವರ್ಷಗಳ ಹಿಂದೆಯೇ ಆಚರಣೆಯಲ್ಲಿ ಮಾಡ್ಕೊಂಡ್ಬಂದಿದ್ರು. ಜಾತಿ ವ್ಯವಸ್ಥೆಯ ವಿರುದ್ಧ ಇಲ್ಲಿ ಹೋರಾಟಗಳು ನಡೀತಾನೇ ಇತ್ತು, ಅಸ್ಪೃಶ್ಯತೆಯ ವಿರುದ್ಧ ನಡೀತಾ ಇತ್ತು. ನಮಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಏನೆಲ್ಲ ಕೊಟ್ಟರು, ಈ ದೇಶದಲ್ಲಿದ್ದ ಅಸಮಾನತೆಯ ವಿರುದ್ಧ ಏನೆಲ್ಲ ಕಾನೂನುಗಳನ್ನ ಮಾಡಿದ್ರು, ಈ ಕಾನೂನುಗಳು ಮಹಾರಾಜರು ಆವಾಗಲೇ ಮಾಡ್ಕೊಂಬಿಟ್ಟಿದ್ರು. ಅದು ಈ ಕಾರಣಕ್ಕೋಸ್ಕರ ಗಾಂಧೀಜಿಯವರು ಸ್ವಾತಂತ್ರ್ಯದ ಹೋರಾಟ ಬೇಕೇ ಇಲ್ಲ ಇವರಿಗೆ ಅಂತ ಗಾಂಧಿಯವರು ಹೇಳ್ಬಿಟ್ಟು ಹೋದರು. ಹೌದು ವೀಕ್ಷಕರೇ. ಮತ್ತು ಮೈಸೂರು ಸಂಸ್ಥಾನ ಅನ್ನೋದು ಇದೆಯಲ್ವಾ, ಇಡೀ ದಕ್ಷಿಣ ಭಾರತದಲ್ಲಿ ತುಂಬ ಮೇರು ಮಟ್ಟದಲ್ಲಿ ನಿಲ್ತಕ್ಕಂತಹ ಒಂದು ಸಂಸ್ಥಾನ. ಹೌದು, ಮೈಸೂರು ಮಹಾರಾಜರು ಪ್ರಪಂಚದ 7ನೇ ಶ್ರೀಮಂತರಾಗಿದ್ದರು. ನಿಮಗೆ ಯಾರು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈ ವಿಷಯ. ಪ್ರಪಂಚದ 7ನೇ ಶ್ರೀಮಂತರಾಗಿದ್ದರು ಮೈಸೂರು ಸಂಸ್ಥಾನದವರು. ಹೌದು ವೀಕ್ಷಕರೇ, ಇಷ್ಟು ಸಂಪದ್ಭರಿತವಾದ ಒಂದು ರಾಜಮನೆತನ ಇದು. ಇವ್ರ ಕೊಡುಗೆ ಇಷ್ಟೇನಾ? ಇಲ್ಲ, ಇವ್ರ ಕೊಡುಗೆ ಅಪಾರವಾಗಿದೆ, ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇವರ ಕೊಡುಗೆಗಳಿದೆ. ಹೌದು ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವ್ರ ವಿಚಾರನ ಮಾತಾಡೋದಾದರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಸರಿಸುಮಾರು 24 ವರ್ಷ ಬ್ರಿಟಿಷ್ ಅವ್ರ ಹತ್ರ ಕೆಲಸ ಮಾಡಿದ್ರು. ಅವರು ಮುಂಬೈ ಪ್ರಾವಿನ್ಸಲ್ಲಿ ಕೆಲಸ ಮಾಡ್ತಿದ್ರು. ಅವರೊಬ್ಬ ಬೇಸಿಕಲಿ ಸಿವಿಲ್ ಇಂಜಿನಿಯರು. 24 ವರ್ಷ ಬ್ರಿಟಿಷರ ಸರ್ಕಾರದಲ್ಲಿ ಸರ್ ಎಂ ವಿ ಅವರು ಕೆಲಸ ಮಾಡಿದರೂ ಕೂಡ ಚೀಫ್ ಇಂಜಿನಿಯರ್ ಹುದ್ದೆ ಕೊಡೋದಿಲ್ಲ ಅವರು, ಬ್ರಿಟಿಷ್ನವರು. ಹೌದು, ನಾವು ಕೊಡೋದಿಲ್ಲ ಭಾರತೀಯರಿಗೆ ಅಂತ ಹೇಳ್ತಾರೆ ಅವರು. ವಿಶ್ವೇಶ್ವರಯ್ಯನವರು ಸಿಟ್ಟು ಬಂದು ಅಸಮಾಧಾನಗೊಂಡು ರಾಜೀನಾಮೆನ ಕೊಡ್ತಾರೆ ಅವರು. ಆದರೆ ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯನವರ ಕರೆಸಿ ತಮ್ಮ ಸಂಸ್ಥಾನದಲ್ಲಿ ಚೀಫ್ ಇಂಜಿನಿಯರ್ ಆಗಿ ನೇಮಕ ಮಾಡ್ತಾರೆ. ಅದರ ಪರಿಣಾಮ KRS ಆಯಿತು ವೀಕ್ಷಕರೇ. ಹೌದು, ಅದ್ರ ಪರಿಣಾಮ KRS ಆಯಿತು. ಇವತ್ತು ಸಾಕಷ್ಟು ಜನ ಮಾತಾಡ್ತಾರೆ, ಅಯೋಗಿರೋ ಒಂದು ರಸ್ತೆ ಗುಂಡಿ ಮುಚ್ಚೋಕ್ಕಾಗದೇ ಇರೋ ಇವತ್ತು ರಾಜಕಾರಣಿಗಳು, ಸರಿಯಾಗಿ ಒಂದು ಸೇತುವೆ ಮಾಡೋಕ್ಕೆ ಬರದೇ ಇರೋ ರಾಜಕಾರಣಿಗಳು ಇವತ್ತು ಏನೋ ಮಹಾರಾಜರ ದುಡ್ಡು ಅದು KRS, ಸಾರ್ವಜನಿಕರ ತೆರಿಗೆ ದುಡ್ಡು. ಇಲ್ಲ ವೀಕ್ಷಕರೇ, ಇರ್ಬೋದು, ಮಹಾರಾಜರಿಗೂ ತೆರಿಗೆನೂ ಬರ್ತಿತ್ತು, ನಾವು ಇಲ್ಲ ಅಂತ ಹೇಳಲ್ಲ. ಆದರೆ ಆ ಡ್ಯಾಮ್ ಕಟ್ಟುವಾಗ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರು ಎಷ್ಟು ತಮ್ಮ ಸ್ವಂತ ಆಭರಣಗಳನ್ನ ಅಡ ಇಟ್ಟು ಆ ಡ್ಯಾಮಿಗೆ ದುಡ್ಡು ಹಾಕಿದ್ದಾರೆ ಅಂತ ಇತಿಹಾಸ ಗೊತ್ತಿದೆ ಜನರಿಗೆ. ಆ ಭಾಗದ ಜನರಿಗಾದರೂ ಗೊತ್ತಿದೆ ಅಟ್ಲೀಸ್ಟು. ಈ ಅಯೋಗ್ಯರು ಇವತ್ತು ರಾಜಕಾರಣಿಗಳು ಯಾವ್ಯಾವುದೋ ವಿಚಾರಕ್ಕೆ ಸುಳ್ಳುಗಳನ್ನ ಹೇಳ್ಕೊಂಡು ಅಪಪ್ರಚಾರ ಮಾಡ್ತಾರೆ. ಇರಲಿ, ಅದು ಅವರ ಒಂದು ರಾಜಕೀಯದ ಭಾಗ ಅದು. ಆದರೆ ವಾಸ್ತವಾಂಶ, ಯಾರು ಮಹಾರಾಜರ ಈ ಎಲ್ಲ ಕೆಲಸಗಳಿಂದ ಅನುಕೂಲ ತೊಗೊಂಡು ಇವತ್ತು ಜೀವನ ಮಾಡ್ತಿದ್ದಾರಲ್ಲ, ಅವರು ಪ್ರತಿಯೊಬ್ಬರ ಮನೆಯಲ್ಲೂ ಮಹಾರಾಜರ ಫೋಟೋ ಇದೆ. ಹೌದು, ಮಹಾರಾಜರ ಫೋಟೋ ಇದೆ, ವಿಶ್ವೇಶ್ವರಯ್ಯನವ್ರ ಫೋಟೋ ಇದೆ. ಹೌದು ವೀಕ್ಷಕರೇ, ಇದು ಇಷ್ಟೇ ಅಲ್ಲ ವೀಕ್ಷಕರೇ, ನಿಮಗೊಂದು ಕುತೂಹಲಕಾರಿ ಆದಂಥ ವಿಚಾರ ಹೇಳ್ತೀನಿ. ನಮಗೆಲ್ರಿಗೂ ಗೊತ್ತು, ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15, 1947 ಅಂತ ನಮಗೆಲ್ರಿಗೂ ಗೊತ್ತಿದೆ. ಆದರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ದು ಜನವರಿ 9, 1947. ಹೌದು ವೀಕ್ಷಕರೇ, ಇದು ಸರ್ಕಾರಿ ದಾಖಲೆಗಳು, ನಾನು ಹೇಳ್ತಿರೋದಲ್ಲ, ಸರ್ಕಾರಿ ದಾಖಲೆಗಳು, ಅಧಿಕೃತವಾಗಿರೋ ಸರ್ಕಾರಿ ದಾಖಲೆಗಳು. ನೀವು ಎಲ್ಲಿ ಬೇಕಾದರೂ ಇದನ್ನು ನೋಡ್ಕೊಬೋದು. ಜನವರಿ 9ನೇ ತಾರೀಕಿಗೆ ನಮಗೆ ಸ್ವಾತಂತ್ರ್ಯ ಘೋಷಣೆ ಆಗಿದ್ದು. ಆದರೆ ನಮ್ಮಲ್ಲೊಂದು ಸಮಸ್ಯೆ ಇತ್ತು. ಯಾಕೆಂದರೆ ನಮ್ಮದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರಲಿಲ್ಲ, ಡೈನಾಸ್ಟಿಗಳ ಕೈನಲ್ಲಿ ದೇಶ ಇತ್ತು. 560 ರಾಜಮನೆತನಗಳು ಈ ದೇಶದಲ್ಲಿತ್ತು. ಈ ರಾಜಮನೆತನಗಳೆಲ್ಲ ಒಟ್ಟಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಗಣತಂತ್ರದ ವ್ಯವಸ್ಥೆಗೆ ಬರಬೇಕಾಗಿತ್ತು. ನೀವು ನಂಬ್ತಿರೋ ಇಲ್ವೋ, ಜನವರಿ 9, 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಸ್ವಾತಂತ್ರ್ಯನ ಘೋಷಣೆ ಮಾಡ್ದ, ಅಲ್ಲಿವರೆಗೂ ಜನವರಿ 9ರಿಂದ ಆಗಸ್ಟ್ 9ರವರೆಗೆ ಯಾವುದೇ ಈ ದೇಶದ ಒಬ್ಬ ರಾಜ ಕುಟುಂಬ, ಒಂದು ರಾಜ ಗಣತಂತ್ರದ ವ್ಯವಸ್ಥೆಗೆ ನಾವು ಒಪ್ಪಿದ್ದೀವಿ ಅಂತ ಸೈನ್ ಮಾಡಲಿಲ್ಲ. ಗೊತ್ತಾ ನಿಮಗೆ? ಮಾಡಲಿಲ್ಲ ವೀಕ್ಷಕರೇ. ಆದರೆ ಮೈಸೂರು ಮಹಾರಾಜರು
ಆಗಸ್ಟ್ 9, 1947ರಲ್ಲಿ ಆ ಒಂದು ಕರಾರಿಗೆ ಸೈನ್ ಹಾಕಿದ್ರು. ಮೊಟ್ಟ ಮೊದಲ ರಾಜ ಮನೆತನ ನಾವು ಪ್ರಜಾಪ್ರಭುತ್ವನ ಒಪ್ಕೊಂಡಿದ್ದೀವಿ, ಗಣತಂತ್ರದ ವ್ಯವಸ್ಥೆ ಒಳಗಡೆ ಬರ್ತೀವಿ ಅಂತೇಳಿ ಸೈನ್ ಹಾಕಿದ್ದು ಆಗಸ್ಟ್ 9, 1947ರಲ್ಲಿ ಮೈಸೂರಿನ ಮಹಾರಾಜರು ಗಣತಂತ್ರ ವ್ಯವಸ್ಥೆಗೆ ನಾವು ಒಪ್ಕೊಂಡಿದ್ದೀವಿ, ನಾವು ಸರ್ಕಾರಕ್ಕೆ ಸೇರ್ಕೊಳ್ತೀವಿ ಅಂತ ಹೇಳಿ ಮೈಸೂರಿನ ಮಹಾರಾಜರು ಸಹಿ ಮಾಡಿದ್ರು. ಹೌದು, ಸಹಿ ಮಾಡಿದ್ರು. ಈ ಸಹಿ ಮಾಡೋದಕ್ಕೆ ನೆಹರೂರವರು ಕಳಿಸಿದ್ದಾರನ್ನ ಗೊತ್ತಾ? ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ವೀರಪುತ್ರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಮೈಸೂರು ಸಂಸ್ಥಾನಕ್ಕೆ ಬಂದು ಮಹಾರಾಜರ ಹತ್ರ ಈ ಒಂದು ಗಣತಂತ್ರದ ವ್ಯವಸ್ಥೆಗೆ ಸೇರಿಕೊಳ್ಳೋ ಒಂದು ಪತ್ರನ ಕೊಡ್ತಾರೆ. ಮಹಾರಾಜರು ಸಹಿ ಮಾಡಿಕೊಡ್ತಾರೆ ವೀಕ್ಷಕರೇ. ಹೌದು, ಆಗಸ್ಟ್ 9ನೇ ತಾರೀಕು ಮಹಾರಾಜರು ಸಹಿ ಮಾಡ್ತಾರೆ. ಅದಾದಮೇಲೆ ಆಗಸ್ಟ್ 15ನೇ ತಾರೀಕು ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಆಗುತ್ತೆ. ಹೌದು ವೀಕ್ಷಕರೇ, ಭಾರತದ ಸ್ವಾತಂತ್ರ್ಯ ದಿನಾನೂ ಕೂಡ ನಮ್ಮ ಮೈಸೂರಿನ ಮಹಾರಾಜರು ನಿಗದಿ ಮಾಡಿದ್ರು ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಚಾರ. ಹೌದು, ತುಂಬ ಹೆಮ್ಮೆಯ ವಿಚಾರ. ಇದಾದಮೇಲೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಮೈಸೂರು ಮಹಾರಾಜರ ಹತ್ರ ಸಾಕಷ್ಟು ಅರಮನೆಗಳಿರುತ್ತೆ. ಹೌದು ವೀಕ್ಷಕರೇ, ಸಾಕಷ್ಟು ಅರಮನೆಗಳಿರುತ್ತೆ ಅವ್ರದ್ದು. 30 ಅರಮನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಬರ್ಕೊಡ್ತಾರೆ ಅವರು. ಹೌದು, 30 ಅರಮನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಬರ್ಕೊಡ್ತಾರೆ. ನನಗೆ ಗೊತ್ತಿರೋಂಗೆ ನೋಡಿ, ಇವತ್ತು ನಮ್ಮ ಬೆಂಗಳೂರಿನ ಕಾವೇರಿ ಟಾಕೀಸ್ ಪಕ್ಕದಲ್ಲೊಂದು ಇದು ಈ TB ರಿಸರ್ಚ್ ಸೆಂಟ್ರ್ ಇದೆ ನೋಡಿ, ಅದು ಕೂಡ ಒಂದು ಅರಮನೆ. ಹೌದು, IISc ಟ್ರೈನಿಂಗ್ ಸೆಂಟರ್ ಒಂದು ಅರಮನೆ, ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಒಂದು ಅರಮನೆ, ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಒಂದು ಅರಮನೆ. ವೀಕ್ಷಕರೇ, ಎಷ್ಟು ಜನರಿಗೆ ಗೊತ್ತಿದೆ ಈ ಸತ್ಯ? ಬೀದಿನಲ್ಲಿ ನಿಂತ್ಕೊಂಡು ಬಾಯಿ ಪಡ್ಕೋತಾರೆ ಈ ರಾಜಕಾರಣಿಗಳು. ಅದರಲ್ಲೂ ಅದೇ ಭಾಗದಿಂದ ಬಂದಿರೋ ರಾಜಕಾರಣಿಗಳಿಗೆ ಈ ಇತಿಹಾಸ ಗೊತ್ತಿಲ್ಲ. ಏನು ಕೊಡುಗೆ ಅಂತ ಕೇಳ್ತಾರೆ ಈ ಅಯೋಗ್ಯರು. 4 ಆಣೆನೂ ಕೂಡ ತಮ್ಮ ಸ್ವಂತ ಜೋಬಿಂದ ತೆಗೆದು ಜನಸೇವೆ ಮಾಡದೇ ಇರೋವಂಥ ಈ ಅಪ್ರಯೋಜಕರು ಇವತ್ತು 500-600 ವರ್ಷ ಇತಿಹಾಸ ಇರೋ ಈ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿರೋ ಮಹಾರಾಜರ ಬಗ್ಗೆ ಮಾತಾಡ್ತಾರೆ, ಆ ಮನೆತನದ ಬಗ್ಗೆ ಮಾತಾಡ್ತಾರೆ, ಆ ರಾಜ ಕುಟುಂಬದ ಬಗ್ಗೆ ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಯಾರನ್ನೂ ಇಲ್ಲಿ ತೆಗಳೋದಕ್ಕಾಗಲಿ ಅಥವಾ ಯಾರನ್ನೋ ಹೊಗಳೋದಕ್ಕಾಗಲಿ ನಾನು ಈ ವಿಚಾರನ ನಿಮ್ಮಲ್ಲಿ ಹಂಚ್ಕೊಳ್ತಾ ಇಲ್ಲ ವೀಕ್ಷಕರೇ. ಇತಿಹಾಸನ ನಾವು ತಿಳ್ಕೋಬೇಕು. ಇತಿಹಾಸನ ನಾವು ತಿಳ್ಕೊಂಡಿಲ್ಲ ಅಂದರೆ ಇತಿಹಾಸನ ಸೃಷ್ಟಿ ಮಾಡೋಕ್ಕೆ ಆಗೋದಿಲ್ಲ. ಹೌದು, ಇತಿಹಾಸ ಅಂದರೆ ತಿಳ್ಕೋಬೇಕು ನಾವು. ಇತಿಹಾಸ ಅಂದರೆ ಏನು? ಇದು ಹೀಗೆ ಇತ್ತು ಅಷ್ಟೇ, ಇತಿಹಾಸ ಬೇರೆ ಇನ್ನೇನಿಲ್ಲ. ಆದರೆ ನಮಗೆ ಹೇಳ್ಕೊಟ್ರೆ ಇತಿಹಾಸ ಬೇರೆ ಇದೆ. ಇದು ಹೀಗೆ ಇತ್ತು ಅನ್ನೋದ್ರ ಬದಲು ಇದು ಹೀಗೆ ಇರಲಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದೇ ನಮಗೆ ಸಮಸ್ಯೆ ಇವತ್ತು. ಹೌದು, ಅದೇ ಸಮಸ್ಯೆ ಇವತ್ತು. ಈ ದೇಶದ ರಾಜ ಕುಟುಂಬಗಳ ಬಗ್ಗೆ ಆಗಲಿ, ಈ ದೇಶದ ರಾಜ ಕುಟುಂಬಗಳ ಕೊಡುಗೆಗಳ ಬಗ್ಗೆ ಆಗಲಿ ಎಲ್ಲೂ ಏನನ್ನೂ ಹೇಳಿಲ್ಲ. ಹೌದು, ಈ ದೇಶನ ಹಾಳು ಮಾಡಿದವರು ಹಲಾಲ್ಕೋರರು, ದಂಗೆಕೋರರು, ಇಂಥವ್ರ ಬಗ್ಗೆನೇ ನಮ್ಮ ಪಠ್ಯಪುಸ್ತಕಗಳನ್ನ ನಾವು ಇವತ್ತು ಕೂಡ ಓದ್ತಾ ಇದ್ದೀವಿ. ಇದನ್ನು ಬದಲಾವಣೆ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ವ್ಯವಸ್ಥೆ ಬದಲಾಗಬೇಕು. ಈ ಪಠ್ಯಪುಸ್ತಕಗಳಲ್ಲಿ ನಾವು ಏನು ಓದ್ತಿದ್ದೀವಲ್ವ ಈಗ, ಈ ವಿಚಾರಗಳು ಬದಲಾಗಬೇಕು. ಹೌದು, ಈ ವಿಚಾರಗಳು ಬದಲಾಗಬೇಕು. ಆಗ ಮಾತ್ರ ನಾವು ಇತಿಹಾಸ ತಿಳ್ಕೊಳ್ಳೋಕ್ಕಾಗುತ್ತೆ. ಆದರೆ ಇವತ್ತು ಎಲ್ಲನೂ ಕೂಡ ಮೊಬೈಲ್ ಫೋನಲ್ಲಿ ಸಿಗ್ತಾಯಿದೆ, ಎಲ್ಲರೂ ಈಸಿಯಾಗಿ ತೊಗೊಳ್ತಿದ್ದಾರೆ. ಬಟ್ ನಮ್ಮ ಆಸೆ ಏನು ಗೊತ್ತಾ? ಯಾವುದೋ ಒಂದು ವಿಚಾರನ ನಾವು ಮೊಬೈಲ್ ಫೋನ್ ಹುಡುಕಿ ನೋಡೋವಂಥ ಅಗತ್ಯ ಇಲ್ಲ ನಮಗೆ. ನಮ್ಮ ಶಾಲೆಗಳಲ್ಲೇ ನಮಗೆ ಕಲಿಸ್ಬೇಕು. 1ನೇ ತರಗತಿಯಿಂದನೇ ನಮಗೆ ಇತಿಹಾಸನ ಹೇಳ್ಕೊಡ್ಬೇಕು. ನಾವು ಯಾರ್ಯಾರ್ದು ಇತಿಹಾಸನ ನಾವು ಬಾಬರ್, ಅಕ್ಬರ್, ಹುಮಾಯೂನ್ ಇವ್ರ ಇತಿಹಾಸ ಕಲ್ತ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ರೀ? ಇವರೆಲ್ಲ ಯಾರು ರೀ? ಇವ್ರ ಇತಿಹಾಸ ನಮ್ಗೆ ಏನಾಗಬೇಕಾಗಿದೆ? ನಮಗೆ ಯಾರು ಇತಿಹಾಸ ಹೇಳ್ಕೊಡ್ಬೇಕಾಗಿತ್ತು ಅವ್ರ ಇತಿಹಾಸ ಹೇಳಲೇ ಇಲ್ಲ. ಹೌದು, ನಮಗೆ ಹೇಳಲೇ ಇಲ್ಲ ಇವರುಗಳು. ನಮ್ಮನ್ನು ಏನು ಆಳಕ್ಕೆ ಬಂದ್ರಲ್ಲ 1947ರ ನಂತರ ರಾಜಕೀಯವಾಗಿ ನಮ್ಮನ್ನು ಏನು ಆಳಿದ್ರಲ್ವ, ಪ್ರಜಾಪ್ರಭುತ್ವದ ಹೆಸರಲ್ಲಿ, ಸಂವಿಧಾನದ ಹೆಸರಲ್ಲಿ, ಸಮಾನತೆಯ ಹೆಸರಲ್ಲಿ ನಮ್ಮನ್ನು ಆಳಿದ್ರಲ್ವ. ಆದರೆ ಇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಆಳಿದ್ರೋ ಗೊತ್ತಿಲ್ಲ. ಆದರೆ ನಮ್ಮನ್ನು ಅಧ್ವಾನ ಮಾಡಿದ್ದಂತೂ ಸಾಕಷ್ಟಿದೆ ವೀಕ್ಷಕರೇ. ಹೌದು, ನಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ, ದಾರಿ ತಪ್ಪಿಸಿದ್ದಾರೆ, ಇತಿಹಾಸನ ಸುಳ್ಳಾಗಿ ಹೇಳ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಸೊ ಹಾಗಾಗಿ ನನಗೆ ಗೊತ್ತಿದ್ದ ಒಂದಷ್ಟು ವಿಚಾರಗಳನ್ನ, ಮೈಸೂರು ಸಂಸ್ಥಾನದ ಬಗ್ಗೆ ನನ್ನ ತಿಳುವಳಿಕೆಗೆ ಬಂದಂಥ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಖಾಂತರ ಹಂಚ್ಕೊಂಡಿದ್ದೀನಿ. ಇದರ ಹಂಚ್ಕೊಳ್ಳೋದ್ರ ಮುಖಾಂತರ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.